ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ SH ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ, ಅದರಲ್ಲಿದು 3ನೇ ವಿಡಿಯೋ, ತೂಕದ ಅಳತೆಗಳನ್ನು ಆಧರಿಸಿದ ಸಮಸ್ಯೆಗಳು. ಹಾಗಾದರೆ ವಿದ್ಯಾರ್ಥಿಗಳು, ತೂಕದ ಅಳತೆಗಳನ್ನು ಆಧರಿಸಿದ ಸಮಸ್ಯೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಇವುಗಳನ್ನು ಕೂಡಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇವುಗಳನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಉದಾಹರಣೆ 1, 15 ಕಿಲೋಗ್ರಾಂ, 750 ಗ್ರಾಂ, 13 ಕಿಲೋಗ್ರಾಂ ಮತ್ತು 227 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಏನು ಮಾಡೋಣ, ಕಿಲೋಗ್ರಾಮ್ ಅಂತ ಬರೆದುಕೊಳ್ಳೋಣ, ಇಲ್ಲಿ ಗ್ರಾಮ್ ಅಂತ ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 15 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ 15 ಬರೆದು ಬಿಂದು ಇಟ್ಟು 3 ಸೊನ್ನೆಗಳನ್ನ ಬರಿತೀರ ವಿದ್ಯಾರ್ಥಿಗಳೇ. ಎರಡನೇದು 750 ಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಏನು ಮಾಡ್ತಾರೆ, 2 ಸೊನ್ನೆಗಳನ್ನು ಬರೆದು ಬಿಂದು ಇಟ್ಟು 750 ಅಂತ ಬರಿತೀರ ವಿದ್ಯಾರ್ಥಿಗಳೇ. 13 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 13 ಬರೆದು ಬಿಂದು ಇಟ್ಟು 3 ಸೊನ್ನೆಗಳನ್ನ ಬರಿತೀರ ವಿದ್ಯಾರ್ಥಿಗಳೇ. 227 ಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಸೊನ್ನೆಗಳನ್ನಿಟ್ಟು ಬಿಂದು ಇಟ್ಟು 227 ಅಂತ ಬರಿತೀರ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಕಿಲೋ, ಇಲ್ಲಿ ಗ್ರಾಮ್ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಏನು ಮಾಡಬೇಕು, ಗ್ರಾಮ್ಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 7 ಕೂಡಿಸು 0 7, 7 ಕೂಡಿಸು 0 7, 7 ಕೂಡಿಸು 0 7, 2 ಕೂಡಿಸು 0 2, 2 ಕೂಡಿಸು 5 7, 7 ಕೂಡಿಸು 0 7. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 7 ಅಂತ ಬರಿತೀರಾ. 2 ಕೂಡಿಸು 0 2, 2 ಕೂಡಿಸು 7 9, 9 ಕೂಡಿಸು 0 9. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 9 ಅಂತ ಬರ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಬಿಂದು ಇದೆ, ಬಿಂದು ಇಟ್ರಿ. 0 ಕೂಡಿಸು 3 3, 3 ಕೂಡಿಸು 0 3, 3 ಕೂಡಿಸು 5 8. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 8 ಇಡ್ತೀರಾ. 0 ಕೂಡಿಸು 1 1, 1 ಕೂಡಿಸು 0 1, 1 ಕೂಡಿಸು 1 2. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 28 ಕಿಲೋ 977 ಗ್ರಾಮ್. 28 ಕಿಲೋ 977 ಗ್ರಾಮ್. ಉದಾಹರಣೆ 2, ಒಬ್ಬ ಅಂಗಡಿ ವ್ಯಾಪಾರಿಯಲ್ಲಿ 100 ಕಿಲೋಗ್ರಾಂ ಅಕ್ಕಿ ಹಿಟ್ಟಿದೆ. ಇದರಲ್ಲಿ ಅವನು 45 ಕಿಲೋಗ್ರಾಂ ಹಿಟ್ಟನ್ನು ಮಾರಾಟ ಮಾಡಿದನು. ಅವನಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳೇ, ಉದಾಹರಣೆ 2ರಲ್ಲಿ ಒಬ್ಬ ಅಂಗಡಿ ವ್ಯಾಪಾರಿಯಲ್ಲಿ ಏನಿದೆ, 100 ಕಿಲೋಗ್ರಾಂ ಅಕ್ಕಿ ಹಿಟ್ಟಿದೆ ವಿದ್ಯಾರ್ಥಿಗಳೇ. ಅದರಲ್ಲಿ ಅವನೇನು ಮಾಡ್ತಾನೆ, 45 ಕಿಲೋಗ್ರಾಂ ಹಿಟ್ಟನ್ನು ಮಾರಾಟ ಮಾಡಿದ್ದಾನೆ ವಿದ್ಯಾರ್ಥಿಗಳೇ. ಅವನಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಪರಿಹಾರ: ವ್ಯಾಪಾರಿಯಲ್ಲಿದ್ದ ಅಕ್ಕಿ ಹಿಟ್ಟಿನ ತೂಕ ಎಷ್ಟಿದೆ, 100 ಕಿಲೋಗ್ರಾಂ. ಮಾರಾಟ ಮಾಡಿದ ಅಕ್ಕಿ ಹಿಟ್ಟಿನ ತೂಕ. ಹಾಗಾದರೆ ವಿದ್ಯಾರ್ಥಿಗಳೇ, ಮಾರಾಟ ಮಾಡಿದ ಅಕ್ಕಿ ಹಿಟ್ಟಿನ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ, 45 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 45 ಕಿಲೋಗ್ರಾಂ ಅಂತ ಬರೀತೀರ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಏನು ಮಾಡಬೇಕು, ಕಳೆಯಬೇಕು ವಿದ್ಯಾರ್ಥಿಗಳೇ. ಉಳಿದ ಅಕ್ಕಿ ಹಿಟ್ಟಿನ ತೂಕ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ, ಒಟ್ಟು ಅಕ್ಕಿ ಹಿಟ್ಟು ಮೈನಸ್ ಮಾರಿದ ಹಿಟ್ಟು. ಹಾಗಾದರೆ ವಿದ್ಯಾರ್ಥಿಗಳೇ, ಒಟ್ಟು ಅಕ್ಕಿ ಹಿಟ್ಟು ಎಷ್ಟಿದೆ, 100 ಕಿಲೋಗ್ರಾಂ, ಮೈನಸ್ ಮಾರಿದ ಹಿಟ್ಟು ಎಷ್ಟು, 45 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳೇ, 100ರಲ್ಲಿ 45 ಕಳೆಯಬೇಕು ವಿದ್ಯಾರ್ಥಿಗಳೇ. 0ಲ್ಲಿ 5 ಕಳೆಯಕ್ಕೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರ, 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. 1 ಕೂಡಿಸು 4 5. 0ಲ್ಲಿ 5 ಕಳೆಯಕ್ಕೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಕೈಲ ತಗೋತೀರ, 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. ಹಾಗಾದರೆ ವಿದ್ಯಾರ್ಥಿಗಳು 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು, 55 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ, ಅಂಗಡಿಯಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕ ಎಷ್ಟು, 55 ಕಿಲೋಗ್ರಾಂ. ಉದಾಹರಣೆ 3, ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಗೆ 12 ಕಿಲೋಗ್ರಾಂ ಅಕ್ಕಿಯನ್ನು ಕೊಡುತ್ತಾರೆ. ರಾಮಯ್ಯನ ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದಾರೆ. ಹಾಗಾದರೆ ಅವನ ಕುಟುಂಬಕ್ಕೆ ದೊರೆಯುವ ಒಟ್ಟು ಅಕ್ಕಿಯ ತೂಕವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳು, ಉದಾಹರಣೆ 3ರಲ್ಲಿ ಏನು ಕೇಳಿದ್ದಾರೆ ಅಂದರೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಗೆ 12 ಕಿಲೋಗ್ರಾಂ ಅಕ್ಕಿಯನ್ನು ಕೊಡುತ್ತಾರೆ. ರಾಮಯ್ಯನ ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದಾರೆ. ಅಂದರೆ ರಾಮಯ್ಯನ ಕುಟುಂಬದಲ್ಲಿ 4 ಜನರಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಅವನ ಕುಟುಂಬಕ್ಕೆ ದೊರೆಯುವ ಒಟ್ಟು ಅಕ್ಕಿಯ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಪರಿಹಾರ ಅಂತ ಬರೆದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಒಬ್ಬ ಸದಸ್ಯನಿಗೆ ದೊರೆಯುವ ಅಕ್ಕಿ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ, 12 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 12 ಕಿಲೋಗ್ರಾಂ ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು, ರಾಮಯ್ಯನ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ, 4 ಜನರಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ, 4 ಸದಸ್ಯರಿಗೆ ದೊರೆಯುವ ಅಕ್ಕಿ ತೂಕ ಏನಂತ ಬರ್ತೀರಾ, 12 ಕಿಲೋಗ್ರಾಂ ಗುಂಡ್ಲೆ 4. ಹಾಗಾದರೆ ವಿದ್ಯಾರ್ಥಿಗಳೇ, 12 4 48 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 48 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳೇ, 4 ಸದಸ್ಯರಿಗೆ ದೊರೆಯುವ
ಅಕ್ಕಿ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ 48 ಕಿಲೋಗ್ರಾಂ. ಉದಾಹರಣೆ 4. ಚನ್ನಪ್ಪ, ಕಾಳಯ್ಯ, ತಿಮ್ಮಪ್ಪ, ಬೊಮ್ಮಯ್ಯ ಈ 4 ಜನ ರೈತರು ಸಮನಾಗಿ ದುಡ್ಡು ಹಾಕಿಕೊಂಡು 50 ಕಿಲೋಗ್ರಾಂ ತೂಕದ ಒಂದು ಚೀಲ ಸೂರ್ಯಕಾಂತಿ ಬಿತ್ತನೆ ಬೀಜವನ್ನು ತಂದರು. ಇದನ್ನು 4 ಜನರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ದೊರೆಯುವ ಬಿತ್ತನೆ ಬೀಜದ ತೂಕವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳೇ ಉದಾಹರಣೆ 4ರಲ್ಲಿ ಏನು ಕೊಟ್ಟಿದ್ದಾರೆ? ಚನ್ನಪ್ಪ, ಕಾಳಯ್ಯ, ತಿಮ್ಮಪ್ಪ, ಬೊಮ್ಮಯ್ಯ ಈ 4 ಜನ ರೈತರು ಏನು ಮಾಡ್ತಾರೆ? ಸಮನಾಗಿ ದುಡ್ಡು ಹಾಕಿಕೊಂಡು ಏನು ಮಾಡ್ತಾರೆ? 50 ಕಿಲೋಗ್ರಾಂ ತೂಕದ ಒಂದು ಚೀಲ ಸೂರ್ಯಕಾಂತಿ ಬಿತ್ತನೆ ಬೀಜವನ್ನು ತರುತ್ತಾರೆ ವಿದ್ಯಾರ್ಥಿಗಳೇ. ಇದನ್ನು 4 ಜನರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ದೊರೆಯುವ ಬಿತ್ತನೆ ಬೀಜದ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಒಂದು ಚೀಲ ಬಿತ್ತನೆ ಬೀಜದ ಒಟ್ಟು ತೂಕ. ಹಾಗಾದರೆ ವಿದ್ಯಾರ್ಥಿಗಳು ಒಂದು ಚೀಲ ಬಿತ್ತನೆ ಬೀಜದ ಒಟ್ಟು ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ? 50 ಕಿಲೋಗ್ರಾಂ. ಸಮನಾಗಿ ಹಂಚಿಕೆ ಮಾಡಿಕೊಳ್ಳಬೇಕಾದ ಜನರು. ಹಾಗಾದರೆ ವಿದ್ಯಾರ್ಥಿಗಳೇ ಸಮನಾಗಿ ಹಂಚಿಕೆ ಮಾಡಿಕೊಳ್ಳಬೇಕಾದ ಜನರು ಎಷ್ಟಿದ್ದಾರೆ ವಿದ್ಯಾರ್ಥಿಗಳೇ? 4. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರಿಗೂ ದೊರೆಯುವ ಬಿತ್ತನೆ ಬೀಜ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 50 ಕಿಲೋಗ್ರಾಂ ಬಾಗಲೇ 4 ಅಂದರೆ 50ಕ್ಕೆ 4ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. 4 1 4. ಹಾಗಾದರೆ ವಿದ್ಯಾರ್ಥಿಗಳು 1 ಉಳಿತು 10 ಆಯಿತು. 4 2 8. 2 ಉಳಿತು ಬಿಂದು ಕೊಟ್ರಿ 20 ಆಯಿತು. 4 5 20. ಹಾಗಾದರೆ ವಿದ್ಯಾರ್ಥಿಗಳೇ ಏನಂತ ಬರೀತೀರಾ? 12.5 ಕಿಲೋಗ್ರಾಂ ಅಂದರೆ 12 ಕಿಲೋ 500 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಈ ರೀತಿ ಕೂಡ ಬಿಡಿಸಬಹುದು. 4 ಇಲ್ಲಿ 50. 4 1 4. ಹಾಗಾದರೆ ವಿದ್ಯಾರ್ಥಿಗಳು 1 ಉಳಿಯುತ್ತಾ? ಹಾಗಾದರೆ ವಿದ್ಯಾರ್ಥಿಗಳು ಏನೇನು ಮಾಡ್ತೀರಾ? 0 ಜಕ್ಕೋತೀರಾ. 4 2 8. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಉಳಿತು? 2 ಉಳಿತು ಬಿಂದು ಇಟ್ರಿ ಇಲ್ಲಿ 0 ತಗೋತೀರಾ. 4 5 20. ಹಾಗಾದರೆ ವಿದ್ಯಾರ್ಥಿಗಳೇ 0ಯಲ್ಲಿ 0 ಕಳೆದ್ರೆ 0, 2ರಲ್ಲಿ 2 ಕಳೆದ್ರೆ 0. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬಂತು? 12 ಕಿಲೋ 500 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಬರೀತೀರಾ? 12 ಕಿಲೋ 500 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳೇ ಉತ್ತರ ಎಷ್ಟು ಬಂತು? 12 ಕಿಲೋ 500 ಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.